ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನ ನೋಡಿದಾಗ ನೋಡಿ ಈ ದಿನ ಖರ್ಚು ಹೆಚ್ಚಾಗುತ್ತದೆ. ಖರ್ಚಿನ ಮೇಲೆ ಕಡಿವಾಣ ಹಾಕಬೇಕು. ಸಾಮಾನ್ಯವಾಗಿ ಹಬ್ಬದ ವಾತಾವರಣ, ಬಟ್ಟೆ ತಗೊಳ್ಳಿಕ್ಕೆ ಅಥವಾ ಪೂಜೆ ಪುನಸ್ಕಾರಗಳಿಗೆ ಖರ್ಚು ಮಾಡುವಂತಹ ಅವಕಾಶಗಳಿರುತ್ತೆ. ಆದರೆ ವೃಥಾ ಹಣ ವ್ಯಯ ಮಾಡಬಾರ್ದು, ದುಂದು ವೆಚ್ಚ ಮಾಡಬಾರ್ದು. ಖರ್ಚಿನ ಮೇಲೆ ಹಿಡಿತ ಇರಬೇಕಾಗುತ್ತೆ ಈ ದಿನ ಕನ್ಯಾ ರಾಶಿಯವರಿಗೆ. ಕೆಲವರಿಗೆ ವಿದೇಶ ಪ್ರಯಾಣ ಸಾಧ್ಯತೆ ಕೂಡ ಇರುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳು ಈ ದಿನ ನೋಡ್ಕೊಳ್ಳಿ, ವಿದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರ ಹೇಳ್ತಾ ಇರುವಂಥದ್ದು. ಕೆಲವೊಬ್ಬರು ಅಲ್ಲಿ ಸ್ಟಡಿ ಮಾಡಲಿಕ್ಕೆ ನೋಡ್ತಾ ಇರ್ತೀರಾ, ಅಥವಾ ಏನೊಂದು ವ್ಯವಹಾರ ಉದ್ಯೋಗಕ್ಕೆ ನೋಡ್ತಾ ಇರ್ತೀರಾ, ಅಂಥವ್ರಿಗೆ ಶುಭಪ್ರದ ಅಂತ ಹೇಳ್ತಾ ಇದೆ. ಇನ್ನು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು. ಕನ್ಯಾ ರಾಶಿಯವರಿಗೆ ಶುಭಪ್ರದವಾಗಿರುವಂಥದ್ದು ಹೇಳ್ತಾ ಇದ್ದೀವಿ. ಯಾಕಂದರೆ ಪೂಜೆ ಪುನಸ್ಕಾರಗಳಲ್ಲಿ ಕೂಡ ಆಸಕ್ತಿ ಹೆಚ್ಚಾಗುತ್ತೆ. ಈಗ ಸಾಮಾನ್ಯವಾಗಿ ಮನೇಲಿ ಹೇಳ್ತಾ ಇರ್ತಾರೆ, ಹಬ್ಬದ ದಿನಗಳು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಥವಾ ಏನೋ ಒಂದು ಪೂಜೆ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಕೆಲವರು ತಲೆ ಕೆಡಿಸ್ಕೊತಾ ಇರಲ್ಲ, ಸಾಮಾನ್ಯವಾಗಿ ಇರುತ್ತೆ ಮನೇಲಿ ಒಬ್ಬರಾದರೂ ಈ ಥರ ಇರ್ತಾರೆ. ಅಂಥವ್ರಿಗೂ ಕೂಡ ಇದನ್ನು ಅಂದರೆ ಆಸಕ್ತಿ ಹೆಚ್ಚಾಗುತ್ತೆ. ದೇವ ಪೂಜೆ ಪುನಸ್ಕಾರ ಮಾಡ್ಕೊಳ್ಲಿಕ್ಕೆ, ಯಾವುದೋ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ದಸರಾ ನೋಡ್ಲಿಕ್ಕೆ ಹೋಗುವಂಥದ್ದು, ಅಥವಾ ಯಾವುದೋ ದೇವರ ದರ್ಶನ ಮಾಡ್ಕೊಳ್ಲಿಕ್ಕೂ ಕೂಡ ಶುಭಪ್ರದ ಆಗುತ್ತೆ ಅಂತ ಹೇಳ್ತಾ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು ಈ ದಿನ ಕನ್ಯಾ ರಾಶಿಯವರಿಗೆ.